ಬಿಡಿಸಿಕೊಂಡು ಹೋಗುವುದಕ್ಕೆ ಒಂದಿನ ಸಿಳೆ ಸರ್ವದ ಬೇಕಾಗಿಲ್ಲ. ನಮ್ಮ ಜನಕನ ಕುದುರೆಯನ್ನು ಬಿಡಿಸಿಕೊಂಡು ಹೋಗುವುದಕ್ಕೆ ಒಂದಿನ ಸಿಳೆ ಹತ್ತಿರ ಬರುವುದಕ್ಕೆ ಬಂದಿಲ್ಲ ಸಿಳೆ ಬಾರ ಸುಂದರನೇ ಸುಂದರ ಪ್ರಿಯ ಎಲ್ಲ ಪ್ರೀತಿಯನ್ನು ತಿರಸ್ಕಾರ ಮಾಡಬೇಡ. ಸಹಜವಾಗಿ ನನ್ನ ನಿನ್ನ ರೂಪ ಲಾವಣ್ಯಕ್ಕೆ ಮನಸ್ಸೋತು ಬಂದಿರುವನು. ನನಗೆ ಬೇಕಾಗಿಲ್ಲ ಬೇಕಾಗಿಲ್ಲವೇ? ಸರ್ವತಲ್ಲ ಸಿಗಳೆ. ಏನು ಬೇಕಾಗಿರೋದು? ಕುದುರೆಯನ್ನು ಬಿಡಿಸಿಕೊಂಡು ಹೋಗೋದಷ್ಟೇ ಬೇಕು ಸಿಗಳೆ. ನನ್ನ ದೇವರ ಆಣೆ ಇಟ್ಟು ಬೇಡಿಕೊಳ್ಳುವನು. ನೀನು ಬೇಡಿ ಕೇಳಿದರೆ ನಾನು ಒಪ್ಪುವುದಿಲ್ಲ. ನನ್ನನ್ನು ಲಗ್ನ ಮಾಡಿಕೊಳ್ಳನ್ನ ಬುದ್ಧಿ ಸಂಪನ್ನ. ಹೊರ ಪುರುಷರನ್ನು ಕಾಮಧಾನ್ಯಕ್ಕೆ ಎಂದು ಕರೆಯುವ ಸ್ತ್ರೀಯರನ್ನು ನಾನು ಇದುವರೆಗೆ ಎಲ್ಲಿ ನೋಡಿಲ್ಲ. ಕಮನೆ ನೀತಿಮತಿಯ ಮಾತು ಪಿತರ ಮಾತಿನ ಮೇಲೆ ಇರುವುದು ಕನ್ಯರ ಧರ್ಮವಿದೆ. ಸ್ತ್ರೀಯರು ಹತ್ತು ಮೀರಿ ಹತ್ತಿಗಿಂತಲೂ ಕೀಳಾಗಿ ಯಾತಕ್ಕೆ ಮಾಡಬೇಕು? ನೀನು ಈ ಬೃಂದಾವನವನ್ನು ಉಪಧರಿಸುವುದನ್ನು ಬಿಟ್ಟು ನೀನೇ ಇಂಥ ಕೆಟ್ಟ ಕಾರ್ಯಕ್ಕೆ ಮುಳುಗುಟ್ಟ ಮೇಲೆ ಇನ್ನು ವಿದ್ಯಾವೃತ್ತಿ ಇಲ್ಲದ ಸಾಮಾನ್ಯ ಸ್ತ್ರೀಯರ ಗತಿಗೆ ಬಿಟ್ಟರೆ ನಿಮ್ಮ ರಾಣಿಯು ನಿಮ್ಮನ್ನು ಮಂತ್ರಿ ಪದವಿಗೆ ನೇಮಿಸುತ್ತಾಳೆ, ಇಲ್ಲವೇ ಪರಪುರುಷರನ್ನು ವಶಪಡಿಸುವ ಸ್ವಾತಂತ್ರ್ಯ ಕಾರ್ಯಕ್ಕೆ ನೇಮಿಸುತ್ತಾಳೆ. ಸತ್ಯವೇಳೆ ನಿನ್ನ ಮಾತಿಗೆ ನಾನು ಒಪ್ಪುವನಲ್ಲ. ಹಿಡಿದು ಕಟ್ಟಿದ ಕುದುರೆಯ ಮುಟ್ಟ ಕಪ್ಪುವನ್ನು ಕಟ್ಟರೆಂದು ಸರಿ, ಇಲ್ಲವೇ ಯುದ್ಧ ಮಾಡಲಿಕ್ಕೆ ಸಿದ್ಧರಾಗುವುದಲೇ ಬುದ್ಧಿಯಿಂದಲೇ ಇಂಥ ಹಬತ್ತು ಮಾತುಗಳನ್ನು ಹಾಡಿದ ಮೇಲೆ ದೇವರಾಣಿ ಎಂದು ಹಾಣೆ ಮಾಡಬೇಡ. ಪಾಪಿಸ್ತರೇ, ನಿಮ್ಮ ನಿಮ್ಮ ಮನವಿಚ್ಛೆಯಂತೆ ದೇವರು ಮೆಚ್ಚುವಂತವನಾಗಲೇ. ಹಾಗಾದರೆ ನಿಮಗೆ ಇಷ್ಟ ಬಂದಂತೆ ಚುಚ್ಚಿ ಕೆಲಸಗಳನ್ನು ಮಾಡಿ ಹೆಚ್ಚಿನ ನಾರಿಯರು ಆಗುತ್ತಿರಲಿಲ್ಲ. ಸತ್ಕರ್ಮ ನಡೆತ ಉಳ್ಳವರನ್ನು ದೇವರು ಮೆಚ್ಚುವಂತವನಾಗಲೇ. ಚುಚ್ಚಿ ಕೆಲಸಕ್ಕೆ ಮೆಚ್ಚುವನೆನಲೇ ಹಾಗೆ. ಆದ ಕಾರಣ ನಿನ್ನ ಬಾಯಿ ಮುಚ್ಚಿಕೊಂಡು ಎನ್ನ ಮೇಲೆ ಮನಸ್ಸಿಟ್ಟು ಮನದಿಚ್ಛೆಯನ್ನು ಬಿಟ್ಟು ಎಲ್ಲಿ ಯಾದರ ಹೋಗಿ ಕುತ್ತಿಗೆಯನ್ನು ಕತ್ತರಿಸಿಕೊ. ತಲೆ ನೀತಿ ತಪ್ಪಿದವಳೆ ಆಚೆ ಬಗ್ಗೆ ಅತಿ ಮುರ್ಕಳೆ.
ಆಚೆಗೆ ಹೋಗಿಂದು ಹೇಳ್ತೀವಿಯ ಸಹಜವಾಗಿ ನಾನು ಹೋಗೋದಕ್ಕೆ ಬಂದಿಲ್ಲ, ಯಾಕಂತ ಬಂದ್ರಿ ನಿನ್ನನ್ನು ಲಗ್ನ ಮಾಡಿಕೊಳ್ಳೋದಕ್ಕೆ ಬಂದಿರುವೆ. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ. ಕುದುರೆಯನ್ನು ಬಿಡಿಸಿಕೊಂಡು ಹೋಗುವೆಯ? ಅದು ಸಾಧ್ಯವಾಗಿ ಬಿಡಿಸಿಕೊಂಡು ಹೋದ್ರೆ ಸಾಧ್ಯವಿಲ್ಲ. ಯಾರಿಗೆ ಸಾಧ್ಯವಿಲ್ಲ. ನಮ್ಮ ರಾಣಿಯಾದ ಪ್ರಭೆಯನ್ನು ಸಾಮಾನ್ಯದವಳೆಂದು ತಿಳಿದುಕೊಳ್ಳಬೇಡ. ನಾನೇನು ಸಾಮಾನ್ಯದವನೇ, ನಮ್ಮೊಡನೆ ಹಿತವನ್ನು ಮಾಡುವುದು ನಿನ್ನಿಂದ ಸಾಧ್ಯವಿಲ್ಲ. ಸರಿಯಾದಕ್ಕೆ ಸಾಧ್ಯವಿಲ್ಲ. ಶ್ರೀಗಳೇ ಪ್ರಿಯ ಶ್ರೀಗಳೇ, ಒಪ್ಪಿಕೋ. ನನ್ನ ಪರಾಕ್ರಮ ನೀನು ಹೇಳು ಬಲ್ಲೆ. ನಮ್ಮ ಪರಾಕ್ರಮವು ನೀನೇನು ಬಲ್ಲೆ? ನನ್ನ ಪರಾಕ್ರಮ ನಿನಗೆ ತಿಳಿದಿಲ್ಲವೇ? ಬೇಡವೇ? ಅದೇನು ವಿಸ್ತಾರವಾಗಿ ಲೇ ಹುಡುಗ, ಯಾಕೆ ಮಾಡ್ತೀಯ? ನನ್ನ ನೋಡಿದ್ರು ನನ್ನ ಮನಸ್ಸು ಕೇಳ್ತೈತೆ. ನಿನ್ನ ಪ್ರೀತಿ ಬಯಸಿ ಬಂದೆ, ನಿನ್ನಕ್ಕೆ ಬೇಕು ಬಂದೆ, ನಿನ್ನ ಪ್ರೀತಿ ಬಯಸಿ ಬಂದೆ, ನಿನ್ನಕ್ಕೆ ಬೇಕು ಬಂದೆ, ನಿನ್ನ ರೂಪ ಏನು ಹೇಳಿ? ಸರ್ವದ ಬೇಡ ಎಂದು ಹೇಳ್ತಾನ. ಏನು ಬೇಡ? ಇನ್ನೊಂದು ಆಗುವುದು ಬೇಡ. ಪ್ರಿಯ, ಶ್ರೀಗಳೇ, ನನ್ನ ಮನಸ್ಸು ಕೇಳ್ತೈತೆ. ಋಷಿಕೇತ, ನನಗೆ ಒಂದೇ ಹಠವನ್ನು ಹಿಡಿಯಬೇಡ. ಸಹಜವಾಗಿ ಗೊತ್ತಾಯ್ತು. ನಾನೇನು ಮಾಡಬೇಕು ಶ್ರೀಗಳೇ? ನನ್ನ ಪ್ರೀತಿಯನ್ನು ಒಪ್ಪಿಕೊಂಡು ನನ್ನ ಮನದ ಇಷ್ಟಾರ್ಥವನ್ನು ನೆರವೇರಿಸಬಹುದೆಯ? ಹೇಗನೆ ಹಿಡಿದುಕೊಳ್ಳಲ್ಲ ಕೈಯ? ಹಾಗೆ ಬುದ್ಧಿ ಶೂನ್ಯ ಹಾಗೆ ಚಿತ್ರರೇಖೆಯೇ ಯಾಕೆ ಯಾಕೆ ರಾಜ್ಯ ಮತ್ತು ಹುಚ್ಚವಂತೆ ಮಾತುಗಳನ್ನು ಮಾನವಿಲ್ಲದ ಎಣ್ಣೆ ಜಗತ್ತಿನಲ್ಲಿ ನಿನ್ನಂತ ಮಾನ ತಪ್ಪಿದವರಲ್ಲಿ ಇದುವರೆಗೂ ನಾನು ಎಲ್ಲೂ ನೋಡಿಲ್ಲ, ಮುಂದೆ ನೋಡುವುದಿಲ್ಲ. ಗಂಡ ಮುಂದೆ ನಿನ್ನ ಮಂಡ ಕೂದಲು ಹಿಡಿದು ಚೆಂಡಿನ ಮೇಲೆ ಹೊಡೆಯಿದ್ದು ನೋಡು.